ಎಸಿಡಿಟಿ, ಬ್ಲೋಟಿಂಗ್ ಆಗುವಂಥದ್ದು, ಗ್ಯಾಸ್ ಟ್ರಬಲ್ ಆಗುವಂಥದ್ದು, ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆಗೋದು, ಸರಿಯಾಗಿ ಮಲವಿಸರ್ಜನೆ ಆಗದೇ ಇರುವಂಥದ್ದು, ಅಥವಾ ಪದೇ ಪದೇ ಮಲವಿಸರ್ಜನೆ ಆಗ್ತಾ ಇರುವಂಥದ್ದು. ಹೀಗೆ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಜೀರ್ಣಕ್ರಿಯೆಗೆ, ಹೊಟ್ಟೆಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ. ಹಾಗೆ ನೀವು ಏನಾದರೂ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗಾಗಿ. ಯಾಕಂತಂದರೆ ಇಂತಹ ಸಮಸ್ಯೆಗಳು ಇರುವವರು ಸಾಮಾನ್ಯವಾಗಿ ಯಾವ ಆಹಾರ ಬೆಸ್ಟ್, ಯಾವ ಮುದ್ರಾ ಬೆಸ್ಟ್, ಯಾವ ವ್ಯಾಯಾಮ ಬೆಸ್ಟ್, ಯಾವ ಚಿಕಿತ್ಸೆ ಬೆಸ್ಟ್ ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಇರ್ತೀರ. ಈ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ನೀಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನೀವೇನಾದರೂ ನಮ್ಮ ಈ ಒಂದು ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ವಿಡಿಯೋಗಳ ಮಾಹಿತಿ ಹಾಗೂ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ಈಗಾಗಲೇ ನಮ್ಮ ಚಾನಲ್ನ ನೋಡ್ತಾ ಇರೋರಾದರೆ ನಾವು ಹಾಕ್ತಾ ಇರುವಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಆ್ಯಸಿಡಿಟಿ, ಬ್ಲೋಟಿಂಗ್, ಗ್ಯಾಸ್ ಟ್ರಬಲ್ ಆಗೋದು, ಹೊಟ್ಟೆ ಉಬ್ಬರಿಸಿ ಎದೆಯಲ್ಲಿ ಹಿಡಿದಂತೆ ಆಗುವಂಥದ್ದು, ಒಮ್ಮೊಮ್ಮೆ ಎದೆ ನೋವು ಎಷ್ಟರ ಮಟ್ಟಿಗೆ ಬರುವಂಥದ್ದು ಅಂತಂದರೆ ಹಾರ್ಟ್ ಅಟ್ಯಾಕೇ ಆಗಿಬಿಟ್ಟಿದೆಯೇನೋ, ಹೃದಯ ಸಂಬಂಧಿ ಕಾಯಿಲೆ ಶುರುವಾಗ್ಬಿಟ್ಟಿದೆಯೇನೋ ಅಂತ ಅನ್ನಿಸುವಷ್ಟು ಮಟ್ಟಿಗೆ ಎದೆಯಲ್ಲಿ ಹಿಡಿತ, ನೋವು. ಇನ್ನು ಕೆಲವೊಮ್ಮೆ ಅಂತೂ ಸಿಕ್ಕಾಪಟ್ಟೆ ಉರಿ ಆಗುವಂಥದ್ದು, ಗಂಟಲಲ್ಲಿ ಉರಿ, ಎದೆಯಲ್ಲಿ ಉರಿ, ಹಾಗೆ ಹೊಟ್ಟೆಯಿಂದ ಹಿಡಿದು ಗಂಟಲ ತನಕ ಉರಿ ಆಗ್ತಾ ಇರೋದು, ಹಾಗೆ ಬಾಯಲ್ಲಿ ಪದೇ ಹುಣ್ಣುಗಳಾಗ್ತಾ ಇರೋದು, ಕಣ್ಣಲ್ಲಿ ಉರಿ ಬರುವಂಥದ್ದು, ಮಲವಿಸರ್ಜನೆ ಮಾಡುವಾಗ ಉರಿ ಆಗುವಂಥದ್ದು, ಮಲವಿಸರ್ಜನೆ ಮಾಡುವಾಗ ತುಂಬ ಕಷ್ಟಪಟ್ಟು ಪರಿಶ್ರಮದಿಂದ ತುಂಬ ಹಾರ್ಡ್ ಸ್ಟೂಲ್ಸ್ಗಳು ಗಟ್ಟಿಯಾಗಿ ಮಲವಿಸರ್ಜನೆ ಆಗೋದು, ಅಥವಾ ತಿಂಡಿ ತಿಂದ ತಕ್ಷಣ ಮೋಷನಿಗೆ ಹೋಗಬೇಕು, ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ ಅಂತಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಏನೋ ಒಂದು ಸ್ಪೆಷಲ್ ಆದ ಜವಾಬ್ದಾರಿನ ನಾವು ತೊಗೊಂಡಿದ್ದೀವಿ, ಎಲ್ಲೋ ಹೋಗಬೇಕು, ಏನೋ ಕೆಲಸ ಇದೆ, ಒಂದು ಮೀಟಿಂಗ್ ಇದೆ, ಒಂದು ಪ್ರೆಸೆಂಟೇಷನ್ ಇದೆ ಅಂತಂದರೆ ಪದೇ ಮೋಷನ್ ಆದಂತಹ ಭಾವ ಬರುವಂಥದ್ದು, ಪದೇ ಟಾಯ್ಲೆಟ್ ಬಂದಂಗಾಗುತ್ತೆ, ಅಥವಾ ಸ್ವಲ್ಪವೇ ಟಾಯ್ಲೆಟ್ ಪದೇ ಆಗ್ತಾ ಇರುತ್ತೆ. ಇಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕ್ಲಿನಿಕಲ್ಲಿ ಜಾಸ್ತಿ ಇಂತಹ ಕೇಸಸ್ಸನ್ನು ನೋಡ್ತಾ ಇರೋದು. ಹಾಗಿದ್ರೆ ಯಾಕೆ ಬರುತ್ತೆ, ಯಾಕೆ ಇಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ, ಮತ್ತು ಇಂಥ ಸಮಸ್ಯೆಗಳಿಗೆ ಬೆಸ್ಟ್ ಫುಡ್ ಏನು ಅಂತ ಎಲ್ಲರೂ ಕೇಳೋದು. ಮೇಡಮ್, ಗ್ಯಾಸ್ಟ್ರಿಕ್ ಇದೆ, ಯಾವ ಫುಡ್ ಬೆಸ್ಟ್, ಏನನ್ನು ತಗೊಳ್ಳಿ, ಏನು ತಿಂದರೆ ಇದು ಕಡಿಮೆ ಆಗುತ್ತೆ ಅಂತ. ನೋಡಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾಕೆ ಅಂತಂದರೆ ಯಾವುದೋ ಒಂದು ಫುಡ್ ಇದೆಲ್ಲವನ್ನು ಸರಿ ಮಾಡುತ್ತೆ ಅನ್ನೋದಾಗಿದ್ದರೆ ಬಹುಶಃ ಇಷ್ಟೊಂದು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರಲಿಲ್ಲ. ಯಾವ ಫುಡ್ ಬೆಸ್ಟ್ ಅಂತ ಕೇಳುವ ಮೊದಲು ನಿಮ್ಮ ದೇಹದ ಅಗ್ನಿ ಹೇಗಿದೆ, ನಿಮ್ಮ ಜೀರ್ಣಕ್ರಿಯೆಯ ಸಾಮರ್ಥ್ಯ ಹೇಗಿದೆ, ನೀವು ತೆಗೆದುಕೊಂಡ ಆಹಾರ ನಿಮಗೆ ಪಚನ ಆಗ್ತಾ ಇದೆಯಾ, ನಿಮ್ಮ ದಿನಚರಿಗೆ, ನಿಮ್ಮ ಜೀವನ ಶೈಲಿಗೆ ತಕ್ಕಂಥ ಆಹಾರವನ್ನು ನೀವು ಸೇವನೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನೇ ತಿಳ್ಕೊಳ್ತಾ ಇರೋದು, ನಮ್ಮ ಅಗ್ನಿಯನ್ನು ಅಸೆಸ್ ಮಾಡ್ಕೊಳ್ಳೋದು ಹೇಗೆ. ನೋಡಿ, ಅಗ್ನಿಯಲ್ಲಿ 4 ವಿಧಗಳು, 4 ಹಂತಗಳು. ನಮ್ಮ ದೇಹದಲ್ಲಿ 13 ಅಗ್ನಿಗಳಿದೆ, 13 ಅಗ್ನಿಗಳು ನಮ್ಮ ದೇಹದೊಳಗೆ ಇದೆ. ಆದರೆ ಆ ಅಗ್ನಿಯ ಬೇರೆ ಸ್ಟೇಜಸ್ಗಳಿವೆ. ಅಂದರೆ ಈ ಸಮ ಅಗ್ನಿ ಅಂದರೆ ಅಗ್ನಿಗಳು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ರೆ, ನಿಮ್ಮ ದೇಹದ ಅಂಗಾಂಗಗಳನ್ನು ಆರೋಗ್ಯಕರವಾಗಿ ಇಡಲಿಕ್ಕೆ ಪೂರಕವಾಗಿ ಈ ಅಗ್ನಿಗಳು ಇದ್ದರೆ ಅದನ್ನು ಸಮ ಅಗ್ನಿ ಅಂತ ಹೇಳ್ತೀವಿ. ಆಗ ನಿಯಮಿತವಾಗಿ ನಿಮಗೆ ಹಸಿವೆ ಆಗತ್ತೆ, ಹಸಿವೆ ಆದಾಗ ಆಹಾರ ಸೇರತ್ತೆ, ಆಹಾರ ಸೇವನೆಯ ನಂತರ ಅದು ಯಾವುದೇ ರೀತಿಯ ಹುಳಿ ತೇಗು, ಕಹಿ ತೇಗು, ಹೊಟ್ಟೆ ಉಬ್ಬರ, ಎದೆ ಉರಿ, ಹೊಟ್ಟೆ ನೋವು, ಅಥವಾ ಊಟದ ತಕ್ಷಣದ ಮಲವಿಸರ್ಜನೆ, ಇಂತಹ ಯಾವುದೇ ಸಿಂಪ್ಟಮ್ಸನ್ನು ನೀಡದೆ ನಿಮಗೆ ಸರಿಯಾದ ರೀತಿಯಲ್ಲಿ ಪಚನ ಆಗತ್ತೆ. ಪಚನ ಆದ ನಂತರದಲ್ಲಿ ಜೀರ್ಣ ಆಹಾರ ಲಕ್ಷಣ ಅಂದರೆ ಆಹಾರದ ಪಚನ ಕ್ರಿಯೆ ಸರಾಗವಾಗಿ ಮುಗಿದ ನಂತರದಲ್ಲಿ ಮಲವಿಸರ್ಜನೆ, ಮೂತ್ರ ವಿಸರ್ಜನೆ ಹಾಗೂ ಸ್ವೇದದ ಪ್ರವೃತ್ತಿ ಎಲ್ಲವೂ ಸರಳವಾಗಿ ಸುಸೂತ್ರವಾಗಿ ಆಗ್ತಾ ಇದ್ರೆ ಇದನ್ನು ನಾವು ಸಮ ಅಗ್ನಿ ಅಂತ ಹೇಳ್ಬೋದು. ಸಮ ಅಗ್ನಿ ಅನ್ನೋದು ಆರೋಗ್ಯವಂತರ ಲಕ್ಷಣ ಆಗಿರುತ್ತೆ. ಹಾಗೆ ಈ ಅಗ್ನಿಯ ವಿಕೃತವಾದಂತಹ ಅಥವಾ ಡಿಸ್ಟರ್ಬ್ ಆದಂತಹ 3 ಸ್ಟೇಜಸ್ಗಳಿದೆ. ಅದೇ ಮಂದಾಗ್ನಿ,
ತೀಕ್ಷ್ಣಾಗ್ನಿ ಮತ್ತು ವಿಷಮಾಗ್ನಿ ಅಂತ. ಮಂದಾಗ್ನಿ ಅಂತಂದ್ರೆ ಅಗ್ನಿ ಮಂದ ಆಗುವಂಥದ್ದು. ಅಗ್ನಿ ಮಂದ ಆದಾಗ ಎಂತೆಂತಹ ರೋಗಗಳು ಬರ್ಬೋದಂತಂದ್ರೆ, ನಾವು ಆಲ್ಮೋಸ್ಟ್ ಏನೇನೇನೇನು ರೋಗಗಳನ್ನ ನೀವು ನೆನಪಿಸಿಕೊಳ್ಬಹುದು, ನೀವು ಕೇಳಿದಿರೋ ಇಲ್ಲಿಯ ತನಕ. ಆ ಎಲ್ಲ ರೋಗಗಳಿಗೆ ಕಾರಣವೇ ಮಂದಾಗ್ನಿ ಅಂತ ಚರಕಾಚಾರ್ಯರು ಹೇಳ್ತಾರೆ. ಚರಕ ಸಂಹಿತೆಯಲ್ಲಿ ನಮಗೆ ರೆಫರೆನ್ಸ್ ಸಿಗತ್ತೆ, ರೋಗಾಹ ಸರ್ವೇಪಿ ಮಂದಾಗ್ನೋ, ಎಲ್ಲ ರೋಗಗಳಿಗೆ ಕಾರಣ ಮಂದಾಗ್ನಿ ಅಂತ. ಯಾವಾಗ ನಿಮ್ಮ ದೇಹದಲ್ಲಿ ಅಗ್ನಿ ಮಾಂದ್ಯ ಆಗತ್ತೆ, ಆಗ ನಿಮ್ಮಲ್ಲಿ ಹೊಟ್ಟೆ ಉಬ್ಬರ ಜಾಸ್ತಿ, ಆಗ ನಿಮ್ಮಲ್ಲಿ ಈ ಬ್ಲೋಟಿಂಗ್ ಆಗುವಂಥದ್ದು, ಆಗ ನಿಮಗೆ ಏನೇ ತಿಂದ ತಕ್ಷಣ ಹಿಂಸೆ ಅನ್ಸೋದು, ಹೊಟ್ಟೆ ನೋವು ಬಂದಂತೆ ಆಗೋದು, ಅಥವಾ ಆಹಾರ ಸೇವನೆಯ ನಂತರದಲ್ಲಿ ತಲೆನೋವು ಬರ್ತಾ ಇರೋವಂಥದ್ದು, ಅಥವಾ ದೇಹದ ಎಲ್ಲೆಲ್ಲೋ ಬೇರೆ ಬೇರೆ ಭಾಗದಲ್ಲಿ ನೋವುಗಳಾಗ್ತಾ ಇರೋದು. ಏನೇ ತಿಂದ್ರು ನನಗೆ ಜೀರ್ಣವೇ ಸರಿ ಆಗ್ತಿಲ್ಲ, ಅಥವಾ ಎಷ್ಟು ಹೆಲ್ದಿ ಫುಡ್ ಅನ್ನ ತಿಂತೀನಿ, ಎಷ್ಟು ಆರೋಗ್ಯಕರವಾದ ಆಹಾರವನ್ನು ನಾನು ಪಡ್ಕೊಳ್ತಿದ್ದೀನಿ, ಆದರೆ ಸಹ ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನಾನು ಇನ್ನೂ ಹೊರಗಡೆ ತಿನ್ನೋದಿಲ್ಲ, ಯಾವುದೇ ದುರಾಭ್ಯಾಸಗಳು ನನಗಿಲ್ಲ, ದುಶ್ಚಟಗಳಿಗೆ ನಾನು ಶರಣಾಗಲಿಲ್ಲ, ಆದರೂ ಸಹ ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅನ್ನುವವರು ದಯವಿಟ್ಟು ನಿಮ್ಮ ಅಗ್ನಿ ಅನಾಲಿಸಿಸ್ ಅನ್ನು ಒಮ್ಮೆ ನಮ್ಮಲ್ಲಿ ಮಾಡಿಸಿಕೊಳ್ಳಿ. ನಿಮ್ಮ ಅಗ್ನಿ ಮಂದವಾಗಿದ್ದಾಗ ಈ ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗೆ ಇನ್ನೊಂದು ಸ್ಟೇಜ್ ಬರುವಂಥದ್ದು ತೀಕ್ಷ್ಣಾಗ್ನಿ. ತೀಕ್ಷ್ಣಾಗ್ನಿ ಅನ್ನುವಂಥದ್ದು ಹೇಗೆ ಅಂತಂದ್ರೆ, ಏನನ್ನೇ ಕೊಟ್ಟರು ಆಹಾರವನ್ನ ಭಸ್ಮ ಮಾಡಿಬಿಡೋದು, ಜೀರ್ಣ ಮಾಡ್ಕೊಂಡು ಬಿಡೋದು. ಈಗಷ್ಟೇ ಊಟ ಆಗಿರತ್ತೆ, ಊಟ ಆಗಿ ಇನ್ನೇನು ಕೈ ತೊಳೆದು ಹೊರಬರುವಷ್ಟರಲ್ಲಿ ಇನ್ನೇನೋ ತಿನ್ಬೇಕು, ಮತ್ತು ತಿನ್ಬೇಕು, ಇನ್ನೊಂದು ಸ್ವಲ್ಪ ಬೇಕು, ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾ ಇರುವಂಥದ್ದು ತೀಕ್ಷ್ಣಾಗ್ನಿ. ಓಹೋ, ಹೀಗೆ ಪದೇ ಪದೇ ಎಲ್ಲ ತಿನ್ನೋದು ತಪ್ಪು, ತಿನ್ನಬಾರ್ದು ಅಂತ ಬಿಟ್ಟಾಗ ತನ್ನ ದೇಹದ ಅಂಗಾಂಗಗಳನ್ನು ಪಚನ ಮಾಡ್ಕೊಳ್ಬಿಡತ್ತೆ. ನಿಮ್ಮದೇ ಅಂಗವನ್ನ, ನಿಮ್ಮದೇ ದೇಹವನ್ನ ಕೂಡ ತಿನ್ನುವ ರೀತಿಯಲ್ಲಿ ಈ ಅಗ್ನಿ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಇದು ತೀಕ್ಷ್ಣ ಅಗ್ನಿ. ತೀಕ್ಷ್ಣಾಗ್ನಿ ಇದ್ದಾಗ ನಿಮಗೆ ಎದೆ ಉರಿ, ಹೊಟ್ಟೆ ಉರಿ, ಹೊಟ್ಟೆಯಲ್ಲಿ ಒಂಥರ ಸಂಕಟ, ಎದೆ ನೋವು ಬಂದಂತೆ ಆಗೋದು, ಕಣ್ಣಲ್ಲಿ ಉರಿ ಬರೋದು, ಬಾಯಲ್ಲಿ ಪದೇ ಪದೇ ಹುಣ್ಣುಗಳಾಗೋದು, ಮಲ ವಿಸರ್ಜನೆ ಮಾಡುವಾಗ ನೋವಾಗುವಂಥದ್ದು, ಅಥವಾ ಮಲ ವಿಸರ್ಜನೆ ಪದೇ ಪದೇ ಆಗುವಂಥದ್ದು, ತುಂಬಾನೇ ಹಿಂಸೆ ಆಗತ್ತೆ. ಆಹಾರ ತಗೊಂಡ್ರೆ ಹಿಂಸೆ, ಆಹಾರ ತಗೊಳ್ದಿದ್ರು ಹಿಂಸೆ. ಈ ರೀತಿಯ ಸಮಸ್ಯೆಗಳನ್ನ ನೀವೇನಾದ್ರೂ ನೋಡ್ತಾ ಇದ್ರೆ ನಿಮ್ಮಲ್ಲಿ ತೀಕ್ಷ್ಣಾಗ್ನಿ ಇರುವ ಸಾಧ್ಯತೆ ಇರುತ್ತೆ. ನಂತರ ಬರುವಂಥದ್ದು ವಿಷಮಾಗ್ನಿ. ವಿಷಮಾಗ್ನಿ ಅಂತಂದ್ರೆ ಕೆಲವೊಮ್ಮೆ ಮಂದಾಗ್ನಿ, ಕೆಲವೊಮ್ಮೆ ತೀಕ್ಷ್ಣಾಗ್ನಿಯ ರೀತಿಯಲ್ಲಿ ಆ ಅಗ್ನಿಯ ವೈಪರೀತ್ಯ ಆಗ್ತಾ ಇರೋದು. ಅಂದ್ರೆ ನಿಮ್ಮ ಅಗ್ನಿ ಹೇಗಿದೆ, ನಿಮ್ಮ ಡೈಜೆಷನ್ ಹೇಗಿದೆ ಅಂತ ನಾನು ಕೇಳಿದ್ರೆ ಅದು ಹೇಳಕ್ಕೆ ಆಗೋದಿಲ್ಲ ಮೇಡಮ್. ಒಂದೊಂದಿನ ತುಂಬಾ ಹಸಿವಾಗತ್ತೆ, ಒಂದೊಂದಿನ ಹಸಿವೆನೇ ಆಗಲ್ಲ, ಒಂದೊಂದಿನ ಏನೂ ಸಮಸ್ಯೆನೇ ಇಲ್ಲ ಅನ್ನೋ ತರ ಜೀರ್ಣ ಆಗತ್ತೆ, ಎಲ್ಲ ಚೆನ್ನಾಗಾಗತ್ತೆ, ಮಲ ವಿಸರ್ಜನೆ ಆಗತ್ತೆ, ಎಲ್ಲದೂ ಸರಿಯಾಗಿ ಆಗಿರುತ್ತೆ, ಏನು ತೊಂದರೆ ಆಗೋದಿಲ್ಲ. ಬಟ್ ಒಂದೊಂದಿನ ಕಾನ್ಸ್ಟಿಪೇಷನ್ ಆಗತ್ತೆ, ಲೂಸ್ ಮೋಷನ್ ಆಗತ್ತೆ, ಅಥವಾ ತುಂಬಾ ಹಸಿವೆ ಆಗತ್ತೆ, ಅಥವಾ ಹಸಿವೆನೇ ಆಗೋದಿಲ್ಲ, ಅಥವಾ ಜೀರ್ಣಕ್ರಿಯೆ ಆಗುವಾಗ ತುಂಬಾ ಸಮಸ್ಯೆಗಳು ಒಂದೊಂದಿನ ನೋಡ್ಲಿಕ್ಕಾಗತ್ತೆ. ಸೊ ಈ ರೀತಿಯ ವಿಷಮತೆ ಇದ್ದಾಗ, ಈ ರೀತಿಯ ವೈಪರೀತ್ಯ ನಿಮ್ಮಲ್ಲಿ ಆಗ್ತಾ ಇದ್ರೆ ನೀವು ಬಹುಶಃ ವಿಷಮಾಗ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು. ಹೀಗೆ ಅಗ್ನಿಗೆ 4 ಹಂತ, ಒಂದು ಸಮ, ಇನ್ನೊಂದು ಮಂದಾಗ್ನಿ, ಮತ್ತೊಂದು ತೀಕ್ಷ್ಣಾಗ್ನಿ ಹಾಗೂ ವಿಷಮಾಗ್ನಿ. ಈ ಅಗ್ನಿಗಳ ಈ ಬೇರೆ ಬೇರೆ ಹಂತಗಳಲ್ಲಿ ಅದು ತೀಕ್ಷ್ಣಾಗ್ನಿಯೇ ಆಗಿರ್ಬೋದು, ಮಂದಾಗ್ನಿ ಆಗಿರ್ಬೋದು, ಅಥವಾ ವಿಷಮಾಗ್ನಿ ಆಗಿರ್ಬೋದು, ಆಗ ನೀವು ತೆಗೆದುಕೊಳ್ಳುವಂತ ಆಹಾರ ಈ ಅಗ್ನಿಯ ಹಂತಗಳಿಗೆ ಡಿಪೆಂಡ್ ಆಗಿರ್ಬೇಕು. ಪುನಃ ಅಗ್ನಿಯನ್ನ ಸಮಸ್ಥಿತಿಗೆ ತರೋದ್ರಲ್ಲಿ ಸಹಾಯ ಆಗೋ ರೀತಿಯಲ್ಲಿ ನಿಮ್ಮ ಆಹಾರ ಡಿಸೈನ್ ಆಗಬೇಕು. ಹೀಗೆ ಡಿಸೈನ್ ಆಗ್ಬೇಕಂದಾಗ ಯಾವುದೋ ಒಂದು ಡಯಟ್ ಚಾರ್ಟ್ ನಿಮಗೆ ಅದನ್ನ ಡಿಸೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೋ ಒಂದಿಷ್ಟು ತರಕಾರಿ ಲಿಸ್ಟ್, ಇದಿಷ್ಟು ತರಕಾರಿ, ಇದಿಷ್ಟು ಹಣ್ಣುಗಳು, ಇದಿಷ್ಟು ಫುಡ್ ನೀವು ತೆಗೆದುಕೊಂಡು ಬಿಟ್ರೆ ನಿಮ್ಮ ಅಗ್ನಿ ಚೆನ್ನಾಗಿರುತ್ತೆ ಅಂತ ಖಂಡಿತ ಯಾರೂ ಕೂಡ ಆ ಥರ ಲಿಸ್ಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ದೇಹದ ಪ್ರಕೃತಿ, ನಿಮ್ಮ ಅಗ್ನಿಯ ಸ್ಥಿತಿ ಹಾಗೂ ನಿಮ್ಮ ಚಯಾಪಚಯ ಕ್ರಿಯೆಯ ಸಾಮರ್ಥ್ಯವನ್ನು ನೋಡಿ ವೈದ್ಯರಾದವರು ನಿಮಗೆ ಸಜೆಸ್ಟ್ ಮಾಡಬೇಕಾಗತ್ತೆ ಯಾವ ರೀತಿಯ ಆಹಾರ ನಿಮಗೆ ಸೂಕ್ತ ಅಂತ. ಯಾವತ್ತೂ ಕೂಡ ರೆಡಿಮೇಡ್ ಆಗಿ ಸಿಗುವಂತಹ ಒಂದಿಷ್ಟು ಡಯಟ್ ಚಾರ್ಟ್ಗಳನ್ನು ನಿಮ್ಮ ದೇಹದ ಮೇಲೆ ಪ್ರಯೋಗ ಮಾಡಿಕೊಂಡು ರೋಗಗಳನ್ನು ಇನ್ನಷ್ಟು ಉಲ್ಬಣಗೊಳಿಸ್ಕೊಂಡು ನಂತರ ನಮ್ಮಲ್ಲಿ ಬಂದು ಚಿಕಿತ್ಸೆ ಪಡೆಯೋದಕ್ಕಿಂತ ಸೂಕ್ತ ಏನಂತಂದ್ರೆ, ಮೊದಲೇ ನಿಮ್ಮಲ್ಲಿ ಏನಾದರೂ ಈ ಸಿಂಪ್ಟಮ್ಸ್ಗಳಿದ್ರೆ,
ಅಸಿಡಿಟಿ, ಗ್ಯಾಸ್ ಟ್ರಬಲ್, ಬ್ಲೋಟಿಂಗ್, ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ, ಎದೆ ಉರಿ, ಹೊಟ್ಟೆ ಉರಿ, ಕಣ್ಣುರಿ, ಬಾಯಲ್ಲಿ ಪದೇ ಪದೇ ಹುಣ್ಣು, ಮೋಷನ್ ಸರಿಯಾಗಿ ಆಗದೆ ಇರೋದು, ತುಂಬ ಹಾರ್ಡ್ ಸ್ಟೂಲ್ಸ್ ಆಗೋದು ಅಥವಾ ತುಂಬ ಪದೇ ಪದೇ ಮೋಷನ್ ಆಗ್ತಾ ಇರೋದು, ಹೊಟ್ಟೆಯಲ್ಲಿ ಸಂಕಟ ಆಗೋದು, ಇಂತಹ ಯಾವುದೇ ಸಮಸ್ಯೆಗಳು ನಿಮ್ಮಲ್ಲಿದ್ದರೆ ದಯವಿಟ್ಟು ಯಾವುದೇ ಒಂದಿಷ್ಟು ಬ್ಲೈಂಡ್ ಆಗಿ ಎಕ್ಸ್ಪೆರಿಮೆಂಟನ್ನು ನಿಮ್ಮ ಮೇಲೆ ಮಾಡ್ಕೊಳ್ಬೇಡಿ. ಮನೆಮದ್ದು ಮತ್ತು ಆಯುರ್ವೇದ ಒಂದೇ ಅಲ್ಲ. ಆಯುರ್ವೇದ ಅಂತ ಅಂದ್ಕೊಂಡು ಏನೇನೋ ಮನೆಮದ್ದುಗಳನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ಅದರಿಂದಾಗಿ ಇನ್ನಷ್ಟು ರೋಗದ ಅವಸ್ಥೆ ಉಲ್ಬಣ ಆಗತ್ತೆ. ಅದ ನಂತರದಲ್ಲಿ ನೀವು ನಮ್ಮನ್ನ ಕನ್ಸಲ್ಟ್ ಮಾಡಿದಾಗ ಚಿಕಿತ್ಸೆಯ ಒಂದು ಸಮಯ ಕೂಡ ಜಾಸ್ತಿ ಬೇಕಾಗತ್ತೆ. ಹಾಗೆ ಔಷಧಿ, ಪಥ್ಯ ಪಾಲನೆ ಇದರ ಸಮಯ ಕೂಡ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಿಮಗೆ ನನ್ನ ಕಿವಿಮಾತು ಏನಂತಂದ್ರೆ, ಅಗ್ನಿಯ ವಿವಿಧ ಹಂತಗಳನ್ನ ನೀವು ಇವತ್ತು ತಿಳ್ಕೊಂಡಿದ್ದೀರಾ. ಈ ಹಂತಗಳಲ್ಲಿ ನಿಮ್ಮ ಅಗ್ನಿ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನ ಒಮ್ಮೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮ್ಮ ಆ ಅಗ್ನಿ ಏನಾದರೂ ಸಮ ಅವಸ್ಥೆಯಲ್ಲಿದ್ರೆ ವೆರಿ ಗುಡ್, ಕಂಟಿನ್ಯೂ. ಈಗ ನೀವು ಯಾವ ರೀತಿಯ ದಿನಚರಿಯನ್ನ, ಆಹಾರ ಪದ್ಧತಿಯನ್ನ ಪಾಲನೆ ಮಾಡ್ತಿದ್ದೀರಾ ಅದನ್ನೇ ಮುಂದುವರಿಸಿ. ಆದರೆ ನಿಮ್ಮ ದೇಹದಲ್ಲಿ ಏನಾದರೂ ವಿಷಮಾಗ್ನಿ, ತೀಕ್ಷ್ಣಾಗ್ನಿ ಅಥವಾ ಮಂದಾಗ್ನಿ ಈ ರೀತಿಯ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ ಅಥವಾ ಈ ಯಾವುದಾದ್ರೂ ಲಕ್ಷಣ ನಿಮ್ಮಲ್ಲಿದ್ದರೆ ದಯವಿಟ್ಟು ಈಗಲೇ ಒಮ್ಮೆ ನಮ್ಮನ್ನು ಕನ್ಸಲ್ಟ್ ಮಾಡಿ. ನೀವು ನಮ್ಮನ್ನು ಆನ್ಲೈನ್ ಮೂಲಕ ಕೂಡ ಕನ್ಸಲ್ಟ್ ಮಾಡ್ಬೋದು. ಆನ್ಲೈನ್ ಕನ್ಸಲ್ಟೇಷನ್ ಮಾಡೋದಕ್ಕೆ ನಿಮ್ಮ ಸಮಸ್ಯೆಗಳು ಏನೇನು ಆಗ್ತಾ ಇದೆ ಅನ್ನೋದನ್ನು ಡೀಟೇಲ್ ಆಗಿ ಬರೆದು ನಮ್ಮ ವಾಟ್ಸಪ್ ಸಂಖ್ಯೆ ಈ ತೆರೆ ಮೇಲೆ ಏನು ಬರ್ತಾ ಇದೆ ಈ ವಾಟ್ಸಪ್ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ಕಳಿಸಿ. ಈಗಾಗಲೇ ನಿಮ್ಮಲ್ಲಿ ಮಾಡಿಸಿದಂತಹ ಬ್ಲಡ್ ಟೆಸ್ಟ್ಗಳೇನಾದರೂ ಇದ್ದರೆ, ರಕ್ತ ಪರೀಕ್ಷೆ ಜೊತೆಯಲ್ಲಿ ಏನಾದರೂ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅಥವಾ ಎಂಡೋಸ್ಕೋಪಿ ಮತ್ತೊಂದು ಇನ್ನೊಂದು ಅಂತ ಎಲ್ಲ ಬೇರೆ ಬೇರೆ ರೀತಿಯ ಒಂದಿಷ್ಟು ಟೆಸ್ಟ್ಗಳನ್ನ ನೀವೇನಾದರೂ ಈಗಾಗಲೇ ಮಾಡಿಸಿದ್ರೆ ಆ ಎಲ್ಲ ರಿಪೋರ್ಟ್ಸ್ಗಳನ್ನ ಕೂಡ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ನೀವು ಶೇರ್ ಮಾಡ್ಬೋದು. ತದನಂತರ ನಮ್ಮಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ಪಡ್ಕೊಂಡು ಸ್ವತಃ ನನ್ನ ಬಳಿಯಲ್ಲಿ ನೀವು ಮಾತನಾಡಿ ನಿಮ್ಮ ಸಮಸ್ಯೆಗೆ ಯಾವ ಆಹಾರ ಸೂಕ್ತ, ಯಾವ ಮುದ್ರೆ ಸೂಕ್ತ, ಯಾವ ರೀತಿಯ ವ್ಯಾಯಾಮ ಮಾಡಬಹುದು, ಯಾವ ರೀತಿಯ ವ್ಯಾಯಾಮ ಮಾಡಬಾರದು, ಯಾವ ರೀತಿಯಲ್ಲಿ ನಿಮ್ಮ ದಿನಚರಿಯ ಬದಲಾವಣೆ ಆಗಬೇಕು, ಏನೇನು ಔಷಧಿ ಅಗತ್ಯ ಇದೆ ಅಥವಾ ಯಾವ್ಯಾವ ಚಿಕಿತ್ಸೆ ಅಗತ್ಯ ಇದೆ ಅನ್ನೋದನ್ನ ನಾವು ಪರಸ್ಪರ ಮಾತನಾಡಬಹುದು. ಹಾಗೆ ಇನ್ನೂ ಬೆಸ್ಟ್ ಆಪ್ಷನ್ ಅಂತಂದ್ರೆ ನಾಡಿ ಪರೀಕ್ಷೆಗೆ ಸ್ವತಃ ಇಲ್ಲೇ ಬರುವಂಥದ್ದು. ನಾಡಿ ಪರೀಕ್ಷೆಗೆ ಬರಲಿಕ್ಕೂ ಕೂಡ ಇದೇ ಸಂಖ್ಯೆ ಏನಿದೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥದ್ದು, ಈ ಸಂಖ್ಯೆಗೆ ನಿಮ್ಮ ಈ ಎಲ್ಲ ವಿವರವನ್ನ ಕಳಿಸಿ ನಾಡಿ ಪರೀಕ್ಷೆ ಅಂತ ಒಂದು ಮೆಸೇಜ್ ಅನ್ನ ಮಾಡಿದ್ರೆ ನಾಡಿ ಪರೀಕ್ಷೆಯ ಅವೈಲೇಬಲ್ ಡೇಟ್ಸ್ಗಳು ಹಾಗೂ ಅದರ ನಿಯಮಗಳು, ಅದನ್ನ ಬುಕಿಂಗ್ ಮಾಡುವಂತಹ ರೀತಿ, ಇದೆಲ್ಲದರ ರಿಪ್ಲೈ ನಿಮಗೆ ನಮ್ಮ ಸಿಬ್ಬಂದಿಗಳು ಕಳಿಸಿಕೊಡುತ್ತಾರೆ. ಆ ರಿಪ್ಲೈನ ನೋಡಿಕೊಂಡು ಅದಕ್ಕನುಸಾರವಾಗಿ ಬುಕ್ಕಿಂಗ್ ಅನ್ನು ಮಾಡಿಕೊಂಡು ನೀವು ಇಲ್ಲಿ ನಾಡಿ ಪರೀಕ್ಷೆಗೆ ಬರ್ಬೋದು. ಸ್ವತಃ ಬಂದು ನಿಮ್ಮ ನಾಡಿಯನ್ನ ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ನೀವು ಆಹಾರ, ಮುದ್ರಾ, ದಿನಚರಿ, ವ್ಯಾಯಾಮ, ಚಿಕಿತ್ಸೆ, ಔಷಧಿಗಳನ್ನ ಪಡೆದುಕೊಳ್ಬಹುದು. ಯಾಕಂದ್ರೆ ನಾವು ಒಂದು ಬಟ್ಟೆಯನ್ನು ಕೂಡ ನಮ್ಮ ಅಳತೆಗೆ ತಕ್ಕದ್ದಲ್ಲದೆ ಇದ್ದದನ್ನ ನಾವು ಹಾಕೊಳ್ಳೋದಿಲ್ಲ. ಒಂದು ವಿಷಯದಲ್ಲಿ ನಮ್ಮ ಒಂದೊಂದು ಚಿಕ್ಕ ಚಿಕ್ಕ ಕಾಸ್ಮೆಟಿಕ್ ಐಟಮ್ ಇಂದ ಹಿಡಿದು ನಾವು ಮನೆಯಲ್ಲಿ ಬಳಸುವ ಪರಿಕರಗಳು ನಮ್ಮ ಬ್ರ್ಯಾಂಡ್ ಬಿಟ್ಟು ನಾವು ಬೇರೆ ಬಳಸೋದಿಲ್ಲ. ಅಷ್ಟು ಪರ್ಟಿಕ್ಯುಲರ್ ಆಗಿ ನಾವು ನಮ್ಮ ಅಗತ್ಯಗಳ ಬಗ್ಗೆ ನೋಡ್ತಾ ಇರುವಾಗ ಆರೋಗ್ಯದ ಬಗ್ಗೆ ಮಾತ್ರ ಅಥವಾ ಆರೋಗ್ಯವನ್ನ ಪಡ್ಕೊಳ್ಬೇಕು ಅನ್ನುವಾಗ ಮಾತ್ರ ರ್ಯಾಂಡಮ್ಲಿ ಸಿಕ್ಕಿದ್ದನ್ನೆಲ್ಲ ನಮ್ಮ ಮೇಲೆ ಪ್ರಯೋಗ ಮಾಡ್ಕೊಬಿಡ್ತೀವಿ. ಖಂಡಿತ ಹಾಗಾಗಬಾರ್ದು. ಹೇಗೆ ಒಬ್ಬರಿಗೆ ಆದಂತಹ ಬಟ್ಟೆ ನನಗೂ ಆಗೇ ಬಿಡುತ್ತೆ ಅನ್ನೋಕ್ಕಾಗೋದಿಲ್ವೋ, ನಮ್ಮ ಅಳತೆಗೆ ತಕ್ಕಂತೆ ಬಟ್ಟೆಯ ಅಲ್ಟ್ರೇಷನ್ ಅಗತ್ಯ ಇರುತ್ತೋ ಅದೇ ರೀತಿ ಆಹಾರ ಪದ್ಧತಿ, ಮನೆಮದ್ದು, ಔಷಧಿ, ವ್ಯಾಯಾಮ, ಮುದ್ರೆ ಇದೆಲ್ಲವೂ ಕೂಡ ಕಸ್ಟಮ್ ಮೇಡ್ ಆಗಿರಬೇಕು. ಇದೆಲ್ಲವೂ ಕೂಡ ನಿಮ್ಮ ಪ್ರಕೃತಿಗೆ, ನಿಮ್ಮ ಅಗ್ನಿಗೆ, ನಿಮ್ಮ ದಿನಚರಿಗೆ, ನಿಮ್ಮ ಸ್ಟ್ರೆಸ್ ಲೆವೆಲ್ ಎಷ್ಟಿದೆ ಅದಕ್ಕನುಗುಣವಾಗಿ ಅದನ್ನು ನಾವು ಸ್ಟ್ರಕ್ಚರ್ ಮಾಡಿಕೊಟ್ಟಾಗ ಮಾತ್ರ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ, ಯಾವುದೇ ತೊಂದರೆಗಳಿಲ್ಲದೆ ನೀವು ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನೀವು ನಮ್ಮಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ ಕನ್ಸಲ್ಟೇಷನ್ ಅನ್ನ ಪಡ್ಕೊಳ್ಬೋದು, ನಾಡಿ ಪರೀಕ್ಷೆಯನ್ನ ಮಾಡ್ಕೊಳ್ಬೋದು. ಹಾಗೆ ಈ ರೀತಿಯ ಅಸಿಡಿಟಿ, ಬ್ಲೋಟಿಂಗ್, IBS, ಕಾನ್ಸ್ಟಿಪೇಷನ್, ಗ್ಯಾಸ್ ಟ್ರಬಲ್ ಇದು ಎಂಥದೇ ಸಮಸ್ಯೆಗಳಿರಲಿ ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಅದೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಈಗಾಗಲೇ ನಾನು ಕಳೆದ 12 ವರ್ಷಗಳಿಂದ ಈ ಸಸ್ಯ ಸಂಜೀವಿನಿಯಲ್ಲಿ ಎಷ್ಟೋ ರೋಗಿಗಳು ಗುಣಮುಖರಾಗಿ ಈ ಜೀರ್ಣಕ್ರಿಯೆ ಸಮಸ್ಯೆಯಿಂದ ಹೊರಬಂದಿರೋದನ್ನ ನೋಡಿದ್ದೇನೆ. ಬ್ರಹ್ಮಶ್ರೀ ದೈವರಾತರ 4ನೇ ತಲೆಮಾರಾದಂತಹ ಡಾಕ್ಟರ್ ಪತಂಜಲಿ ಶರ್ಮಾ ಅವರು 2011ನೇ ಇಸ್ವಿಯಿಂದ ಈ ಪಂಚಕರ್ಮ ಆಸ್ಪತ್ರೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
ಇಲ್ಲಿ ಬ್ರಹ್ಮಶ್ರೀ ದೈವರಾತರ ತಪೋಶಕ್ತಿಯ ಜೊತೆಯಲ್ಲಿ ಪಶುಪತಿನಾಥ ಹಾಗೂ ಶಕ್ತಿ ದೇವತೆಯ ಆಶೀರ್ವಾದ, 650ಕ್ಕೂ ಹೆಚ್ಚಿನ ಔಷಧಿ ಸಸ್ಯಗಳು ಇಲ್ಲಿಯೇ ಬೆಳೆದು ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಪ್ರತಿಯೊಬ್ಬ ರೋಗಿಗೂ ಕಸ್ಟಮ್ ಮೇಡ್ ಮೆಡಿಸಿನ್ ಪ್ರಿಪ್ರೇಷನ್ ಆಗುವಂಥದ್ದು, ಪಂಚಕರ್ಮವನ್ನ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಿಮಗೆ ನೀಡುವಂಥದ್ದು, ಪಂಚಕರ್ಮ ಹಾಗೂ ಉಪಕರ್ಮಗಳ ಒಂದು ಕಾಂಬಿನೇಷನ್ ಅನ್ನ ತೀರಾ ಸೈಂಟಿಫಿಕ್ ವೇಯಲ್ಲಿ ನಿಮಗೋಸ್ಕರ ಪ್ಲಾನ್ ಮಾಡಿ ಅದಕ್ಕನುಗುಣವಾದ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಳೋದ್ರಿಂದ ಖಂಡಿತವಾಗಿ ಈ ರೋಗದಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ಮುಖ್ಯವಾಗಿ ಪಂಚಕರ್ಮಗಳಲ್ಲಿ ವಿರೇಚನ ಚಿಕಿತ್ಸೆ, ಬಸ್ತಿ ಚಿಕಿತ್ಸೆಗಳು ಈ ಒಂದು ತೊಂದರೆಯಲ್ಲಿ ಅತ್ಯಂತ ಹೆಚ್ಚು ಲಾಭದಾಯಕವಾಗಿರುತ್ತೆ. ನಿಮಗೆ ಈ 2 ಚಿಕಿತ್ಸೆಗಳಲ್ಲಿ ಯಾವುದು ಬೆಸ್ಟ್ ಅನ್ನೋದನ್ನ ನಾವು ಆನ್ಲೈನ್ ಕನ್ಸಲ್ಟೇಷನ್ ಮೂಲಕ ಅಥವಾ ನಾಡಿ ಪರೀಕ್ಷೆಯ ಮೂಲಕ ನಿರ್ಧಾರ ಮಾಡಬಹುದು. ನಿಮ್ಮ ಅನುಕೂಲವನ್ನ ನೋಡಿಕೊಂಡು, ನಿಮ್ಮ ಸಮಯವನ್ನ ನೋಡಿಕೊಂಡು ನಮ್ಮ ಜೊತೆಯಲ್ಲಿ ಒಮ್ಮೆ ಕನ್ಸಲ್ಟೇಷನ್ ತೆಗೆದುಕೊಂಡು ನಿಮ್ಮ ಈ ರೋಗಗಳಿಂದ ಹೊರಬರುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಸ್ವಸ್ಥ ಭಾರತವನ್ನ ಕಟ್ಟಬೇಕು ಅನ್ನೋದು ನಮ್ಮ ಸಸ್ಯ ಸಂಜೀವಿನಿಯ ಮೂಲ ಉದ್ದೇಶ. ರೋಗಿಗಳ ಸಂಖ್ಯೆ ನಮ್ಮ ಭಾರತದಲ್ಲಿ ಕಡಿಮೆ ಆಗಬೇಕು. ಆರೋಗ್ಯ, ಮನಃಶಾಂತಿ, ನೆಮ್ಮದಿ ಹಾಗೂ ಅಭಿವೃದ್ಧಿ ನಮ್ಮ ಭಾರತದ ಒಂದು ಭವಿಷ್ಯವಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. 120ಕ್ಕೂ ಅಧಿಕ ನಮ್ಮ ದೇಸಿ ತಳಿಯ ಗೋಮಾತೆಯರನ್ನ ನಾವಿಲ್ಲಿ ಪಾಲನೆ ಪೋಷಣೆ ಮಾಡಿ ಅವರಿಂದಾಗಿ ನಿಮ್ಮ ಆರೋಗ್ಯವನ್ನ ಪಡೆದುಕೊಳ್ಳುವಲ್ಲಿ ನಾವು ಸಹಾಯ ಮಾಡ್ತಾ ಇದ್ದೇವೆ. ಆಯುರ್ವೇದ ಔಷಧಿಯ ಸಸ್ಯಗಳ ಕೃಷಿ ಇರಬಹುದು, ಗೋಮಾತೆಯರ ಪಾಲನೆ ಆಗಿರ್ಬೋದು, ಜೊತೆಯಲ್ಲಿ ಬ್ರಹ್ಮಶ್ರೀ ದೈವರಾತರ ತಪೋಭೂಮಿಯ ಈ ಒಂದು ಶಕ್ತಿಯನ್ನು ಉಳಿಸಿಕೊಳ್ಳುವ ಪ್ರಯತ್ನವಾಗಿರ್ಬೋದು. ಇದೆಲ್ಲದರ ಜೊತೆಯಲ್ಲಿ ನಿಮಗೆ ಆರೋಗ್ಯವನ್ನು ನೀಡೋದನ್ನ ಮೂಲ ಉದ್ದೇಶವಾಗಿಟ್ಕೊಂಡು ಸ್ವಸ್ಥ ಭಾರತವನ್ನ ಕಟ್ಟುವತ್ತ ನಾವು ನಮ್ಮ ಹೆಜ್ಜೆಯನ್ನ ಮುಂದಿಡ್ತಾ ಇದ್ದೇವೆ. ಈ ನಮ್ಮ ಹೆಜ್ಜೆಯಲ್ಲಿ ಜೊತೆಗೂಡಿದಂತಹ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಇಲ್ಲಿಯ ತನಕ ಈ ಒಂದು ವಿಡಿಯೋವನ್ನ ತಾಳ್ಮೆಯಿಂದ ಕೇಳಿಸಿಕೊಂಡಿದ್ದಕ್ಕೆ ಧನ್ಯವಾದ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈಗಲೇ ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಮರಿಬೇಡಿ. ಯಾಕಂತಂದರೆ ಸರಿಯಾದಂತಹ ಆಯುರ್ವೇದದ ಮಾಹಿತಿ ಹೆಚ್ಚಿನ ಜನರಿಗೆ ತಲುಪುವ ಅಗತ್ಯ ಇದೆ. ಹಾಗೆ ನಮ್ಮ ಚಾನಲ್ನ ಇದೊಂದು ಹೊಸ ಚಾನಲ್, ಇದು ಆರೋಗ್ಯ ಸಂಬಂಧಿ ಮಾಹಿತಿಗಾಗಿಯೇ ಮಾಡಿದಂತಹ ಹೊಸ ಚಾನಲ್. ಹಾಗಾಗಿ ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಮ್ಮೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅದರ ಪಕ್ಕದಲ್ಲಿ ಗಂಟೆಯ ಆಕಾರದ ಬೆಲ್ ಐಕಾನ್ ಬರುತ್ತೆ. ಆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ನಾನೊಂದು ಹೊಸ ವಿಡಿಯೋ ಹಾಕಿದ ತಕ್ಷಣ ನಾನು ಹೊಸ ವಿಡಿಯೋ ಹಾಕಿದ್ದೇನೆ ಅನ್ನುವಂತಹ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಬಂದ್ಬಿಡತ್ತೆ. ಆಗ ಯಾವ ವಿಡಿಯೋನು ಮಿಸ್ ಆಗ್ತಿದ್ದಂತೆ ಎಲ್ಲ ಮಾಹಿತಿಯನ್ನು ನೀವು ಉಚಿತವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಇನ್ನಷ್ಟು ಹೆಚ್ಚಿನ ಆಯುರ್ವೇದ ಸಂಬಂಧ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.